ಎಲ್ಲರಿಗೂ ನಮಸ್ತೆ. ನಾನು ಗೀತಾ ನಿಂಗನಗೌಡ್. ಸೊ ವೆಲ್ಕಮ್ ಟು ಅವರ್ ಚಾನಲ್ ಅಂತ ಹೇಳ್ತಾ, ಸೊ ಇವತ್ತು ಒಂದು ಸರ್ಕಾರದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದ್ರೆ ಸರ್ಕಾರದ ಮಾಹಿತಿ ಏನು ಅಂತ ಹೇಳಿದ್ರೆ, ಅರ್ಜಿ ಆಹ್ವಾನವನ್ನು ಮಾಡಲಾಗಿದೆ. ಯಾವುದಕ್ಕೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳಿದ್ರೆ, ನೋಡಿ, ಸರ್ಕಾರ ಅನೇಕ ಒಂದು ಏನಪ್ಪ ಅಂದ್ರೆ ಸ್ಕೀಮ್ಗಳನ್ನು ಹಾಕ್ಕೊಂಡು ಹೋದ್ರೆ ಅಲ್ಲಿ ಸಹಿತ ಯುವ ನಿಧಿ ಅಂತಕ್ಕಂಥದ್ದು ಸಹಿತ ಒಂದು. ಸೊ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಯುವ ನಿಧಿ ಅಂತ ಹೇಳಿದ್ರೆ, ಯಾರು ಒಂದು ಪದವಿ ಮತ್ತು ಇಲ್ಲಿ ಡಿಪ್ಲೊಮಾ ಒಂದು ಕೋರ್ಸನ್ನು ಮುಗಿಸ್ಕೊಂಡು ರೀಸೆಂಟಾಗಿ ಮುಗಿಸ್ಕೊಂಡು ಯಾವುದೇ ಕೆಲಸ ಇಲ್ಲದೆ ನೆಕ್ಸ್ಟು ಇಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೋಗಲಾರದೆ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಧನ ಸಹಾಯವನ್ನು ಮಾಡ್ತಕ್ಕಂಥದ್ದು, ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥದ್ದು. ಸೊ ಅದಕ್ಕಾಗಿ ತಮ್ಮ ಒಂದು ವ್ಯಾಸಂಗವನ್ನು ಮುಂದುವರಿಸಲಿಕ್ಕೆ ಸಹಾಯ ಆಗ್ತಿದೆ, ಜೊತೆಗೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೂ ಸಹಿತ ಸಹಾಯ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಈ ಒಂದು ಒಂದು ಯೋಜನೆಯನ್ನು ರೂಪಿಸ್ತಿರ್ತಕ್ಕಂಥದ್ದು. ಸೊ ನೋಡ್ರಿ, ಯೋಜನೆಯಡಿ ಫಲಾನುಭವಿಗಳ ಆಯ್ಕೆಗಾಗಿ ಅರ್ಜಿ ಪ್ರಕ್ರಿಯೆ ಸಲ್ಲಿಕೆ ಆರಂಭ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಅರ್ಹ ಫಲಾನುಭವಿಗಳು ಯಾರು ನೋಡ್ರಿ, ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಡಿಗ್ರಿ ಮುಗಿಸ್ಕೊಂಡು ಮತ್ತೇನೋ ಉನ್ನತ ವ್ಯಾಸಂಗಕ್ಕೆ ಹೋಗ್ತಾರೆ, ಅವರು ಸಹಿತ ಅರ್ಜಿಯನ್ನು ಹಾಕ್ತಕ್ಕಂಥ. ಸೊ ಇಂಥವ್ರು ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದಿಷ್ಟು ರೂಲ್ಸನ್ನು ಅವ್ರು ಇಟ್ಟಿದ್ದಾರೆ. ಮುಂದೆ ಉನ್ನತ ವ್ಯಾಸಂಗವನ್ನು ಮಾಡ್ತಿರ್ಬಾರ್ದು, ಕೆಲಸ ಇಲ್ಲೇ ಮನೆಯಲ್ಲಿ ಇರಬೇಕು ಅಂಥವರಿಗೆ ಮಾತ್ರ ಈ ಒಂದು ಯೋಜನೆಯ ಒಂದು ಲಾಭ ಸಿಗ್ತೈತಿ ಅಂತಕ್ಕಂಥದ್ದು. ಹಾಗಾದ್ರೆ ಇವ್ರು ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಅರ್ಹ ಅಭ್ಯರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಗ್ರಾಮ ಕೇಂದ್ರಗಳಲ್ಲಿ ದೆನ್ ಏನು ಮಾಡಬೇಕು, ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಇಲ್ಲಿ ನೋಡ್ರಿ, 2023 ಹಾಗೂ 2024ರಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಉತ್ತೀರ್ಣರಾದವರು. ಹಾಗಾದ್ರೆ ವರ್ಷವನ್ನು ಸಹಿತ ಮೆನ್ಷನ್ ಮಾಡಿದ್ದಾರೆ. 2023-24ರಲ್ಲಿ ಪದವಿ ಆಗಿರ್ಬೋದು, ಯಾವುದೇ ಪದವಿ ಆಗಿರ್ಬೋದು, BSc BCom ಆಗಿರ್ಬೋದು, ನೆಕ್ಸ್ಟ್ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಉತ್ತೀರ್ಣರಾದವರು, ಸ್ನಾತಕೋತ್ತರನಾಗಿರ್ಬೋದು, MA MCom MSc ಆಗಿರ್ಬೋದು, ಮತ್ತು ಡಿಪ್ಲೊಮಾ ಉತ್ತೀರ್ಣರಾದವರು, ಡಿಪ್ಲೊಮಾ ಎನಿ ಡಿಪ್ಲೊಮಾ ಯಾವುದಾದ್ರು ಡಿಪ್ಲೊಮಾ D.Ed ಆಗಿರ್ಬೋದು, ಆಮೇಲೆ ಇವೆಲ್ಲ ಏನಂತಂದ್ರೆ ಇದ್ರ ಮೇಲೆ ನೀವು ಮಾಡಿರ್ತೀರಿ, ಏನು ಮೆಡಿಸನ್ ಮೇಲೆ ಮಾಡಿರ್ತೀರಿ. ಸೊ ಸಾಕಷ್ಟು ಈ ಒಂದು ಇಂಜಿನಿಯರಿಂಗ್ ಸಂಬಂಧಪಟ್ಟಿರ್ತಕ್ಕಂಥವು, ಸೊ ಇವೆಲ್ಲ ಇರ್ತಾವೆ. ಸೊ ಆ ಡಿಪ್ಲೊಮಾ ಏನೇನು ಇರ್ತಾವಲ್ಲ ಡಿಪ್ಲೊಮಾಸು, ಆ ಡಿಪ್ಲೊಮಾಸ್ ಮೇಲೆ ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥವ್ರು. ನೆಕ್ಸ್ಟು ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಮಾಡದವರು. ನೋಡ್ರಿ, ಇವರು ಯಾವುದೇ ಒಂದು ಖಾಸಗಿ ಅಥವಾ ಸರ್ಕಾರಿ ಒಂದು ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿರಬಾರ್ದು. ಮುಖ್ಯವಾಗಿರ್ತಕ್ಕಂಥದ್ದು ಸ್ವ ಉದ್ಯೋಗ ಹೊಂದಿಲ್ಲದವರು. ನೋಡ್ರಿ, ಟೋಟಲ್ ಆಗಿ ಏನು ಮಾಡಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಒಳಗೆ ಮನೆಯಲ್ಲಿರೋರು, ಅಂದ್ರೆ ಜಾಬು ಸಿಕ್ಕಿಲ್ಲ, ಇತ್ತಾಗ ನಾನು ಪ್ರೈವೇಟು ಹೋಗ್ತಾ ಇಲ್ಲ, ಇತ್ತಾಗ ಗೌರ್ಮೆಂಟೂ ಆಗಿಲ್ಲ, ಮನೇಲಿದ್ದೇನೆ, ನೆಕ್ಸ್ಟು ಉನ್ನತ ವ್ಯಾಸಂಗವನ್ನು ಮಾಡ್ತಿಲ್ಲ. ಸೊ ಅಂಥವರು ಉನ್ನತ ವ್ಯಾಸಂಗ ಮುಂದುವರಿಸದೇ ಇರುವವರು ಅರ್ಜಿ ಸಲ್ಲಿಸ್ಬೋದು. ಇಷ್ಟೆಲ್ಲ ರೀಸನ್ ಇದ್ದು ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಆದರೆ ಅರ್ಜಿ ಸಲ್ಲಿಸುವವರು ಕರ್ನಾಟಕದಲ್ಲಿ ಕನಿಷ್ಠ 6 ವರ್ಷ ವಾಸವಾಗಿರುವುದು ಕಡ್ಡಾಯ ಅಂತ ಹೇಳಿದ್ದಾರೆ. ಸೊ ಕನಿಷ್ಠ ಏನು ಮಾಡಬೇಕು, 6 ವರ್ಷ ಕರ್ನಾಟಕದಲ್ಲಿ ವಾಸವಿರಬೇಕು. ಸೊ ಆಲ್ಮೋಸ್ಟ್ ಎಲ್ಲರೂ ಇದರ ಒಂದು ರೂಲ್ಸನ್ನು ನೀವು ಒಂದೇ ಇರ್ತೀರಿ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಆಧಾರ್ ಬ್ಯಾಂಕ್ ಖಾತೆ ಜೋಡಣೆ ಆಗಿರಬೇಕು. ನೋಡ್ರಿ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಒಂದು ಆಧಾರ್ ನಂಬರ್ ಏನಾಗಿರಬೇಕು, ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರಬೇಕು. ನೆಕ್ಸ್ಟ್ ಈ ಯೋಜನೆಯಡಿ ಆಯ್ಕೆದವರಿಗೆ ಫಲಿತಾಂಶದ ದಿನಾಂಕದಿಂದ 180 ದಿನಗಳ ನಂತರ ಪ್ರತಿ ತಿಂಗಳು 3,000 ಪದವೀಧರರಿಗೆ ನೋಡ್ರಿ ಅಪ್ಲಿಕೇಶನ್ ಹಾಕಿ ಆಯ್ಕೆಯಾಗಿ ಆ ಫಲಾನುಭವಿ ಆಯ್ಕೆಯಾದ ನಂತರ 180 ದಿನಗಳ ನಂತರ ಏನಾಗ್ತೈತಿ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಅಂದ್ರೆ ಈ ಡಿಗ್ರಿ ಆದವರಿಗೆ 3,000 ರೂಪಾಯಿ ಹಾಗೂ ಡಿಪ್ಲೊಮಾ ಆದವರಿಗೆ 1,500 ಆ್ಯಂಡ್ ನೇರ ನಗದು ವರ್ಗಾವಣೆ ಮೂಲಕ ನಿರುದ್ಯೋಗ ಭತ್ಯೆ ನೀಡಲಾಗ್ತೈತಿ. ಸೊ ಮೊದಲ ಕಂತಿನ ಹಣ ಪಾವತಿಯಾದ ನಂತರ ಪ್ರತಿ ತಿಂಗಳು 25ರೊಳಗಾಗಿ ಸ್ವಯಂ ಘೋಷಣೆ ಮಾಡುವುದು ಕಡ್ಡಾಯವಾಗಿದೆ. ಹಾಗಾದ್ರೆ ಈ ಬಗ್ಗೆ ಮಾಹಿತಿ ಪಡೆಯಲು ಸೇವಾ ಸಿಂಧು ಜಾಲತಾಣವನ್ನು ನೀವು ಸಂಪರ್ಕಿಸಬಹುದು. ಹಾಗಾದ್ರೆ ನೋಡ್ರಿ, ಪ್ರತಿಯೊಬ್ಬರಿಗೂ ಸಹಿತ ನೀವು ಅಪ್ಲಿಕೇಶನ್ ಹಾಕಿ ನೀವು ಸೆಲೆಕ್ಟ್ ಆದ್ರಿ ಅಂತ ಹೇಳಿದ್ರೆ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ 180 ದಿನಗಳ ನಂತರ ಏನು ಮಾಡ್ತಾರೆ, ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ. ಸೊ ಅದಕ್ಕಾಗಿ ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡ್ರಿ ನೀವು ಅಂತಂದ್ರೆ, ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಅಂದ್ರೆ ಗ್ರಾಮ ಒನ್ ಕೇಂದ್ರ, ಕರ್ನಾಟಕ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ಸೊ ಈ ಒಂದು ಸ್ಕೀಮಿನ ಒಂದು ಸದುಪಯೋಗವನ್ನು ನೀವೆಲ್ಲರೂ ತಗೊಳ್ಕೊಳ್ರಿ ಅಂತ ಹೇಳ್ತಾ, ಸೊ ಮತ್ತೊಂದು ಸರ್ಕಾರಿ ಯೋಜನೆ ಬಗ್ಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ತೆ.